ಹೇಳಿ ಎರೆಜಲ. ಇದು ಈ ಎರೆಜಲದಿಂದ ಏನೇನ್ ಉಪಯೋಗಪ್ಪ ಅಂತಂದ್ರ ಈ ಎರೆಹುಳು ನೋಡ್ರಿ ಇಲ್ಲಿ. ಎರೆಹುಳು ಎರೆಹುಳು ಇದು. ಈ ಎರೆಹುಳದಿಂದ ಎರೆಜಲನ ತಯಾರು ಮಾಡ್ತಾ ಇದ್ದೀನಿ ನಾನು. ಎರೆಜಲದಿಂದ ಏನೇನ್ ಉಪಯೋಗಪ್ಪ ಅಂತಂದ್ರ ಈ ಎರೆಜಲದಿಂದ ಮತ್ತ ಈ ಎರೆಜಲ ನೋಡ್ರಿ ಇದನ್ನೆಲ್ಲ ಮೊದಲ ನಾನು ಇಲ್ಲಿ ಜಲ್ಲಿ ಹಾಕಿದ್ದೀನಿ. ಅದ್ರ ಮೇಲೆ ಕಸ, ಆಮೇಲೆ ಸಗಣಿ, ಆಮೇಲೆ ಕಸ, ಆಮೇಲೆ ಸಗಣಿ, ಮತ್ತ ಬಾಳೆ ಗಿಡದ ದಿಂಡು ಅದೆಲ್ಲ ಹಾಕಿದ್ದೀನಿ ಇಲ್ಲಿ. ಆಮೇಲೆ ಸಗಣಿ ಹಾಕಿ ಒಂದು 15 ದಿನ ಅದ್ರಲ್ಲಿ ಬಿಟ್ಟು ಆಮೇಲೆ ಹುಳ ಬಿಟ್ಟು 10-12 ದಿನ ಆಯ್ತು ಹುಳ ಬಿಟ್ಟಿದ್ರ ಒಳಗ. ಈಗ ಅದು ಪ್ರೊಸೀಜರ್ ಚಲೋ ಮಾಡಿದೆ. ಎರೆಹುಳು ಇನ್ನೂ ಅದರ ಜಲ ತೆಗಿತಾ ಇದ್ದಿಲ್ಲ, ನಾ ಇನ್ನೂ ತೆಗಿತಿಲ್ಲ, ಇನ್ನೂ ಅದು ರೆಡಿ ಆಗಿಲ್ಲ. ಅದು ಇನ್ನ ಒಂದು 15 ದಿನಕ್ಕೆ ಅದು ರೆಡಿ ಆಗುತ್ತೆ. ಆಮೇಲೆ ಎರೆಜಲ ತೆಗಿತೀನಿ. ಆ ಎರೆಜಲದಿಂದ ಈ ಬೆಳೆಗೆ ಸ್ಪ್ರೇ ಕೊಡೋದ್ರಿಂದ ಹೂವು, ಕಾಯಿ, ಮೋಪು ಚೆನ್ನಾಗಿ ಆಗುತ್ತೆ. ಎಲ್ಲ ಜೇನು ಹುಳುಗಳ ಆಕರ್ಷಣೆ ಆಗುತ್ತೆ. ಹೂವು ಮೋಪು ಉದುರೋದಿಲ್ಲ. ಆದ ಕಾರಣ ಎಲ್ಲ ರೈತರು ಇದನ್ನ, ರೈತರ ಸಂಬಂಧ ನಾನು ವಿಡಿಯೋ ಮಾಡ್ತಾ ಇರೋದು. ಎಲ್ಲರೂ ರೈತರು ಇದನ್ನ ಅಳವಡಿಸ್ಕೋಬೇಕು ಅಂತ